ಎಲ್ರಿಗೂ ನಮಸ್ತೆ. ನಮಸ್ಕಾರ. ನಮಸ್ಕಾರ ದಿಗಂತ್. ಫಸ್ಟ್ಲಿ ನಾನು ರವಿ ಸರ್ಗೆ ಸರ್ ನಮಸ್ತೆ. ಹಾಯ್ ಎಲ್ರಿಗೂ. ಹಾಯ್ ಉಮೇಶ್ ಅಂಕಲ್ ನಮಸ್ತೆ. ಹಾಯ್. ಇಲ್ಲಿ ಬಂದಿರೋ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ್ಮೇಲೆ ರೈಸ್ ಆಫ್ ಅಶೋಕ ಸಿನಿಮಾದ ನಿಜವಾದ ಹೆಸರು. ಬಟ್ ನನಗನ್ಸಿದ್ದು ದ ರೈಸ್ ಆಫ್ ಸತೀಶ. ಡೆಫಿನೆಟ್ಲಿ ಆಗೇ ಆಗತ್ತೆ ಅದು. ರೈಸ್ ಆಫ್ ಸತೀಶ ನಾನು 2009 ನೋಡ್ಕೊಂಡು ಬಂದಿದ್ದೀನಿ. ಹೌದು, 2008 ನಾನು ಅವನು ಕೆಲಸ ಮಾಡಿದ್ವಿ. ಸೊ ಅವಾಗಿಂದನೂ ತುಂಬ ಡೆಡಿಕೇಟೆಡ್ ಆಗಿರ್ತಾನೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಸಿಕ್ಕಿದಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು. ಅವನು ಓದನು, ನಾನೊಬ್ಬ ಕಮ್ಮಿ ಮಾತಾಡೋದು, ಇವರಿಬ್ರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಏನಕ್ಕೆ ಅಷ್ಟು ಹುಚ್ಚತನ ಇದೆ, ಮಾತಲ್ಲಿ ಹೇಳ್ತಿದ್ದೇನೋ ಹುಚ್ಚಿಡ್ದೆ ಆ ಥರ ಅನ್ನೋದು. ಅದು ಹುಚ್ಚಿಡಿದ್ರೇ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಸೊ 100% ನಿಜ. ಅವತ್ತು ಆ ಹುಚ್ಚತನ ಇದ್ದದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ದು. ನಮ್ಮನ್ನೆಲ್ಲರೂ ಹುಚ್ಚರು ಮಾಡಿದ್ರು ಅವರು. ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಎಲ್ಲ ಹುಚ್ಚತನ ಇದ್ರೇ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ 2.5 ವರ್ಷ ಕಷ್ಟಪಟ್ಟಿದ್ದೀರ ಸಿನಿಮಾಗೆ. ವಂಡರ್ಫುಲ್ ಆಗಿ ಆಗುತ್ತೆ ಇದು ಡೆಫಿನೆಟ್ಲಿ. ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ, ಇವತ್ತೇ ಮೀಟ್ ಮಾಡೋಣ. ಬೈಯಂಗಿಲ್ಲ ಆಮೇಲೆ 11 ಗಂಟೆ ಆಮೇಲೆ. ಸೊ ಅದೊಂದಿದೆ, ಒಂದು 11 ಗಂಟೆ 11:15 ಆದಮೇಲೆ ಬೈತಾನೆ. ಸಾಕ್ಷಿಗೆ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಬೈಯಂಗಿಲ್ಲ ಮಗ, ಈಗಲೇ ಹೇಳಿದ್ದೀನಿ. ದಿಗಂತ ಇದ್ದಾನೆ, ಅವನ್ನ ಬೈಕೊಂಡಿಲ್ಲ. ಸೊ ಬೈಯಕ್ಕೆ ಫೋನ್ ಎತ್ತಲ್ವಲ್ಲ ನಾನು. ಹೌದು, ಇವಾಗಲೂ ಕೆಲಸ ಕೊಟ್ಟಿದ್ದ ಇವಂದು ದಿಗಂತ್ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ. ಇನ್ನೂ ತುಂಬ ಜ್ಞಾಪಕ ಇದೆ. ಸೊ ಹೋದೆ, 1 hour ವೆಯ್ಟ್ ಮಾಡ್ತಾ ಇದ್ದೀವಿ. ಹೀರೋ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ. ಹೀರೋ ಇಲ್ದಿರೋ ಸಿನಿಮಾ ನಾನು ಕ್ಲಾಪ್ ಹೊಡೆದು ನಾವೇ ಮಾತಾಡಿ ಬಂದಿದ್ದಾಯ್ತು. 5 ನಿಮಿಷ ಲೇಟ್ ಆಗಿ ಬಂದಿರ್ಬೋದು. ಬರಲೇ ಇಲ್ಲ ನೀನು ಅವತ್ತು ದಡ್ಡ. ಆ ಥರ ತುಂಬಾನೇ ದೊಡ್ಡದಾಗಿ ಕಾಣಿಸ್ತಿದೆ ಸಿನಿಮಾ. ತುಂಬ ದೊಡ್ಡ ಮಟ್ಟಕ್ಕೆ ಆಗತ್ತೆ ಇದು. ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸ್, ಸಂಪತ್ ಸರ್ ಎಲ್ಲರೂ ಅಂದರೆ ಬ್ರಿಲಿಯಂಟ್ ಆಗಿರೋ ಆ್ಯಕ್ಟರ್ಸ್ ಇದ್ದಾರೆ ಸಿನಿಮಾಲಿ. ಆ್ಯಂಡ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗ್ಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ತಾ ಇದ್ದೀನಿ. ಫೋನ್ ಎತ್ತು ನೆಕ್ಸ್ಟ್ ನಾವು ಮಾಡಿದಾಗ ಅಷ್ಟೇ.